ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅರ್ಪಿತಾ ಲೋಕೇಶ್. ನಾನು ಒಬ್ಬ ಆಯುರ್ವೇದ ವೈದ್ಯೆ. ನಿಮಗೆ ರಾತ್ರಿ 8 ಅವರ್ ನಿದ್ರೆ ಮಾಡಿದ್ರೂ ಸಹ ಬೆಳಿಗ್ಗೆ ಎದ್ದಿದ ತಕ್ಷಣ ದೇಹದಲ್ಲಿ ದಣಿವಾಗೋದು, ಇಡೀ ದಿನ ಸುಸ್ತಾಗೋದು, ಈ ರೀತಿಯಾದಂತಹ ಸಮಸ್ಯೆಗಳಿದೆಯಾ? ಆಯುರ್ವೇದದ ಪ್ರಕಾರ ನಿದ್ರೆ ಎಷ್ಟು ಗಂಟೆ ಮಾಡ್ತೀವಿ ಅನ್ನೋದು ಮಾತ್ರ ಅಲ್ಲ, ನಿದ್ರೆಯ ಗುಣಮಟ್ಟ ಕೂಡ ತುಂಬಾ ಮುಖ್ಯ. ಈ ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಏನು ಕಾರಣ ಮತ್ತು ಆಯುರ್ವೇದದ ಪ್ರಕಾರ ಇದಕ್ಕಿರುವ ಸೂಕ್ತ ಪರಿಹಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ರಾತ್ರಿ ಚರ್ಯ ಅಂದರೆ ಏನು? ನಾವು ರಾತ್ರಿ ಮಾಡುವಂತಹ ಕೆಲವು ಕೆಲಸಗಳು. ಮೊದಲನೇದು ತಡವಾಗಿ ಊಟ ಮಾಡೋದು, ಹಾಗೆ ಲೇಟ್ ನೈಟ್ ಸ್ಕ್ರೋಲಿಂಗ್, ಫೋನ್ ನೋಡ್ಕೋತಾ ಮಲಗೋದು, ಸರಿಯಾದ ಸಮಯಕ್ಕೆ ಮಲಗದೇ ಇರೋದು, ಹಾಗೆ ಇಡೀ ದಿನ 1 ಅವರ್ ಆದಮೇಲೆ 2 ಅವರ್ ಆದಮೇಲೆ ಈ ರೀತಿ ರಿಪೀಟೆಡ್ ಆಗಿ ತಿಂತಾನೇ ಇರೋದ್ರಿಂದ ಏನಾಗುತ್ತೆ, ನಮ್ಮ ಎಲ್ಲ ಎನರ್ಜಿ ಈ ಆಹಾರವನ್ನು ಜೀರ್ಣ ಮಾಡೋದಕ್ಕೆ ಹೋಗುತ್ತೆ ಹೊರತು ಬೇರೆ ರೀತಿಯಾದಂತಹ ಚಟುವಟಿಕೆಗಳಿಗೆ ಈ ಎನರ್ಜಿ ಯುಟಿಲೈಸ್ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಆದಷ್ಟು 7 ಗಂಟೆ ಒಳಗೆ ಅಥವಾ 8 ಗಂಟೆ ಒಳಗೆ ನಮ್ಮ ರಾತ್ರಿಯ ಊಟವನ್ನು ಮುಗಿಸ್ಕೊಂಬಿಡಬೇಕು. ಹಾಗೆ ರಾತ್ರಿ ಹೊತ್ತು ನಮ್ಮ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆನೇ ಇರೋದ್ರಿಂದ ಆದಷ್ಟು ಸ್ವಲ್ಪ ಕಡಿಮೆ ಆಹಾರ ತಗೊಳ್ಳೋದು ತುಂಬ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ಇಡೀ ದಿನ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ಇಡೀ ದಿನ ಒಂದು ಎನರ್ಜಿ ಇರುತ್ತೆ, ಉತ್ಸಾಹ ಇರುತ್ತೆ, ಬೇರೆ ಚಟುವಟಿಕೆಗಳ ಮೇಲೆ ನೀವು ಫೋಕಸ್ ಮಾಡಬಹುದು. ಎರಡನೇ ಕಾರಣ ವ್ಯಾಯಾಮದ ಕೊರತೆ. ನಮಗೆ ಇವಾಗಿರೋ ಟೈಮ್ ಲೈನಲ್ಲಿ, ಲೈಫ್ ಸ್ಟೈಲಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡೇ ಕೆಲಸ ಮಾಡ್ತಾರೆ. ಅರ್ಧಕ್ಕರ್ಧ ಡೆಸ್ಕ್ ಜಾಬ್ಸ್ ಇರುತ್ತೆ, ಯಾರೂ ಎಕ್ಸಸೈಸ್ ಮಾಡಲ್ಲ. ಇನ್ನು ಕೆಲವರು ಮನೇಲೇ ಕೆಲಸ ಮಾಡೋರು ಹೇಳ್ತಾರೆ, ಮನೆ ಕೆಲಸ ಮಾಡೋದೇನೆ ನಮಗೆ ವ್ಯಾಯಾಮ ಆಗುತ್ತೆ ಅಲ್ವಾ, ಮತ್ತೆ ಯಾರು ಎಕ್ಸಸೈಸ್ ಮಾಡ್ತಾರೆ, ಮತ್ತು ಆಲ್ರೆಡಿ ಸುಸ್ತಿದೆ, ಇದನ್ನು ಬಿಟ್ಟು ಮತ್ತೆ ಎಕ್ಸಸೈಸ್ ಮಾಡಿದ್ರೆ ಇನ್ನೂ ಜಾಸ್ತಿ ಸುಸ್ತಾಗುತ್ತೆ. ಈ ರೀತಿಯಾದಂತಹ ಮಿಸ್ಕನ್ಸೆಪ್ಷನ್ಸ್ ಇದೆ. ಬಟ್ ಅದು ಹಾಗಲ್ಲ. ಆದಷ್ಟು ನಮ್ಮ ಜೀವನ ಶೈಲಿಯಲ್ಲಿ ಒಂದು 15ರಿಂದ 20 ನಿಮಿಷ ಯಾವುದಾದ್ರೂ ಒಂದು ರೀತಿಯ ವ್ಯಾಯಾಮಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು. ಸುಲಭವಾಗಿ ಹೇಳೋದಾದರೆ ವಾಕಿಂಗ್, ಅದು ಬೆಳಗ್ಗೆ ಮಾಡೋದು ಇನ್ನೂ ಒಳ್ಳೆಯದು. ಅದು ಒಂದು ಪವರ್ಫುಲ್ ಸ್ಟಾರ್ಟ್ ಆಗಿರುತ್ತೆ ಇಡೀ ದಿನಕ್ಕೆ. ಸೊ ಆದಷ್ಟು ಬೆಳಗ್ಗೆ ಒಂದು 15ರಿಂದ 20 ನಿಮಿಷ ಸ್ಟಾರ್ಟಿಂಗ್, ಇನಿಷಿಯಲಿ 15ರಿಂದ 20 ನಿಮಿಷ ವಾಕಿಂಗ್ ಮಾಡಿದ್ರೆ ಸಾಕು. ಹೋಗ್ತಾ ಹೋಗ್ತಾ ನೀವು ಅದನ್ನು ಆ ಟೈಮನ್ನು ಇನ್ಕ್ರೀಸ್ ಮಾಡಬಹುದು. ಇದರಿಂದ ಕೂಡ ನಿಮ್ಮ ಇಡೀ ದಿನ ಉತ್ಸಾಹ ಹಾಗೇ ಇರುತ್ತೆ, ಒಂದು ಒಳ್ಳೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಇಡೀ ದಿನಕ್ಕೆ. ಮೂರನೇದು, ನಾ ಹೇಳಿದ ಹಾಗೆ ನಿದ್ರೆಯ ಸಮಯ ಮಾತ್ರ ಅಲ್ಲ, ನಿದ್ರೆಯ ಗುಣಮಟ್ಟ ಕೂಡ ತುಂಬಾ ಮುಖ್ಯ. ಸೊ ನಾವು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀವಿ, ಮಧ್ಯದಲ್ಲಿ ಎಚ್ಚರ ಆಗುವಂತಹ ಯಾವುದಾದ್ರೂ ಸಮಸ್ಯೆ ಇದೆಯಾ, ಈ ರೀತಿಯಾಗಿರೋದನ್ನ ನೋಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ. ಸರಿಯಾದ ಸಮಯಕ್ಕೆ ನಿದ್ದೆ ಮಾಡೋದು, ಅದೇ ಸಮಯಕ್ಕೆ ನಿದ್ದೆ ಮಾಡೋದು, ಹಾಗೆ ಕರೆಕ್ಟ್ ಟೈಮಿಗೆ ಎದ್ದೋಳೋದಾಗಿರಬಹುದು, ಇದು ನಮ್ಮ ದೇಹಕ್ಕೆ ಅಭ್ಯಾಸ ಮಾಡಿಸಿದಷ್ಟು ಅದೇ ಸಮಯಕ್ಕೆ ನಿದ್ದೆ ಬರುತ್ತೆ ಮತ್ತು ಎದ್ದೋಳ್ತೀವಿ. ಯಾವುದೇ ರೀತಿಯಾದಂತಹ ಒಂದು ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ. ಈ ರೀತಿಯಾದಂತಹ ಒಂದು ಅಭ್ಯಾಸನ ನೀವು ಅಳವಡಿಸ್ಕೋಬಹುದು. ನೆಕ್ಸ್ಟ್ ಕಾರಣ, ತುಂಬ ಮುಖ್ಯವಾದ ಕಾರಣ, ಮಾನಸಿಕ ಒತ್ತಡ. ಆದಷ್ಟು ನಮ್ಮ ಮನಸ್ಸಿಗೆ ಒತ್ತಡ ಆದಷ್ಟು ಕೋಪ, ಬೇಜಾರು ಅಥವಾ ಓವರ್ ಥಿಂಕಿಂಗ್ ಏನಿದೆ ಈಗಿನ ಸಮಯಕ್ಕೆ, ಈ ರೀತಿಯಾದಂತಹ ಮಾನಸಿಕ ಒತ್ತಡಗಳು ಜಾಸ್ತಿ ಆದಾಗ ಖಂಡಿತವಾಗ್ಲೂ ರಾತ್ರಿ ನಿದ್ದೆ ಬರಲ್ಲ. ನಿದ್ರೆ ಸರಿಯಾಗಿ ಆಗದೇ ಇದ್ದರೆ ಇಡೀ ದಿನ ಲವಲವಿಕೆ ಇರೋದಿಲ್ಲ, ಉತ್ಸಾಹ ಇರೋದಿಲ್ಲ. ಸೊ ಮಾನಸಿಕ ಒತ್ತಡನ ತಡೆಯೋಕ್ಕೆ ನಾವು ಏನು ಮಾಡಬೇಕು? ಮೊದಲನೇದಾಗಿ ಬ್ರೀದಿಂಗ್ ಎಕ್ಸಸೈಸ್ ಮಾಡಬೇಕು. ಬ್ರೀದಿಂಗ್ ಎಕ್ಸಸೈಸ್ ಅಂದರೆ ನಾವು ಯೋಗ ಮ್ಯಾಟ್ ತೊಗೋಬೇಕು ಅಥವಾ ಇದೇ ಸಮಯಕ್ಕೆ ಮಾಡಬೇಕು ಈ ಥರ ಏನೂ ಇಲ್ಲ. ನೀವು ಕೂತ್ಕೊಂಡಿರೋ ಕಡೆನೇ ನಿಧಾನಕ್ಕೆ ಉಸಿರೆಳ್ಕೊಳ್ಳೋದು, ನಿಧಾನಕ್ಕೆ ಉಸಿರು ಬಿಡೋದು, ಈ ರೀತಿಯಾದಂತಹ ಅಟ್ಲೀಸ್ಟ್ ಒಂದು 2 ನಿಮಿಷ, 2ರಿಂದ 5 ನಿಮಿಷದಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಎಷ್ಟೋ ಕಾಮ್ ಅನಿಸುತ್ತೆ, ನಿಮ್ಗೆ ಎಷ್ಟೋ ರಿಲ್ಯಾಕ್ಸ್ ಅನಿಸುತ್ತೆ. ಹಾಗೆ ನಿಮ್ಮ ಭಾವನೆಗಳನ್ನ ಒಂದು ಕಡೆ ಬರ್ಕೊಳ್ಳೋದಾಗಿರಬಹುದು, ನಾವು ಜರ್ನಲಿಂಗ್ ಅಂತ ಏನು ಹೇಳ್ತೀವಿ, ಈ ರೀತಿಯಾದಂತಹ ಒಂದು ಜರ್ನಲಿಂಗ್ ಅಭ್ಯಾಸವನ್ನು ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ಒತ್ತಡ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನೂ ಮುಖ್ಯವಾದ ಕಾರಣ ಅಂದರೆ ನಮ್ಮ ಫೋನ್ಗಳು. ಯಾವಾಗಲೂ ಮಲಗೋಕ್ಕಿಂತ ಮುಂಚೆ ಫೋನ್ ನೋಡ್ಕೊಂಡೇ ಒಂದೊಂದ್ಸಲ ಮಲಗಿಬಿಟ್ಟಿರ್ತೀವಿ. ಈ ಫೋನ್ ನೋಡೋದ್ರಿಂದ ಅದರಿಂದ ಬರುವಂತಹ ಬ್ಲೂ ರೇಸಿಂದ ನಮ್ಮ ಸರ್ಕ್ಯಾಡಿಯಮ್ ರಿದಮ್ ಆಲ್ಟರ್ ಆಗುತ್ತೆ. ಇದರಿಂದ ಎಷ್ಟು ಫೋನ್ ನೋಡ್ತೀವೋ ಅಷ್ಟು ನಿದ್ದೆ ಮಾಡಲ್ಲ. ಮತ್ತು ನಿದ್ರೆ ಲೇಟ್ ಆದಾಗ ಬೆಳಗ್ಗೆ ನಮ್ಗೆ ಯಾವುದಾದ್ರು ಒಂದು ರೀತಿಯಾದಂತಹ ಕಮಿಟ್ಮೆಂಟ್ಸ್ ಇರುತ್ತೆ, ಮತ್ತು ಬೆಳಗ್ಗೆ ಆ ಕಮಿಟ್ಮೆಂಟ್ಸ್ಗೆ ನಾವು ಫುಲ್ಫಿಲ್ ಮಾಡೋಕ್ಕಾಗಲ್ಲ, ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ. ಸೊ ಆದಷ್ಟು ಮಾನಸಿಕ ಒತ್ತಡದ ಕಡೆ ಕೂಡ ನಾವು ಗಮನವನ್ನು ಹರಿಸಬೇಕು. ಮಲಗೋಕ್ಕೆ 1 ಅವರ್ ಮುಂಚೆ ಆದರೂ ನಮ್ಮ ಮೊಬೈಲ್ನ ಆದಷ್ಟು ದೂರ ಇಡೋದು ತುಂಬಾ ಸೂಕ್ತ.
ಈ ಕೆಲವು ರೀಸನ್ಸ್ನ ಬಿಟ್ಟು ಇನ್ನೂ ಹಲವು ಕಾರಣಗಳಿದೆ. ನಿಮಗೆ ಯಾವುದಾದ್ರೂ ರೀತಿಯಾದಂತಹ ಸ್ಲೀಪ್ ಡಿಸಾರ್ಡರ್ಸ್ ಇರಬಹುದು, ಮಲಗಿದ್ದಾಗ ಉಸಿರಾಟದ ತೊಂದರೆ ಆಗಿರಬಹುದು, ಆಂಗ್ಸೈಟಿ, ಡಿಪ್ರೆಷನ್, ಕ್ರಾನಿಕ್ ಆಗಿರುವಂತಹ ಯಾವುದಾದ್ರು ಡಿಸಾರ್ಡರ್ಸ್ ಕೂಡ ಇರಬಹುದು. ಅಥವಾ ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಹಿಮೋಗ್ಲೋಬಿನ್ ಕಮ್ಮಿ, ಅನೀಮಿಯಾ ಅಂತ ನಾವೇನು ಹೇಳ್ತೀವಿ, ಅದರಿಂದ ಕೂಡ ಈ ರೀತಿಯಾದಂತಹ ಇಡೀ ದಿನ ಟಯರ್ಡ್ ಆಗೋದು ನಮಗೆ ಅನಿಸುತ್ತೆ. ಸೊ ಆದಷ್ಟು ಇದಕ್ಕಾಗಿ ನಿಮ್ಮ ವೈದ್ಯರ ಹತ್ರ ಸಲಹೆ ಪಡ್ಕೊಳ್ಳಿ, ನಿಮ್ಮ ಬ್ಲಡ್ನ ಪರೀಕ್ಷೆ ಮಾಡಿ ಆದಷ್ಟು ಅದನ್ನು ಕೂಡ ನೀವು ಗಮನ ವಹಿಸಬೇಕಾಗತ್ತೆ. ಸೊ ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ವಹಿಸಿ ಅಂತ ಹೇಳ್ತಾ ನಂದು ಇವತ್ತು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.